ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚೇರಿ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೆಂಗೆ ಕೊಂಡಿಸ್ತೀರಿ, ಹೆಂಗೆಲ್ಲ ಡೆಕೋರೇಷನ್ ಮಾಡ್ತೀರಿ, ಎಷ್ಟೆಲ್ಲ ಖರ್ಚು ಮಾಡ್ತೀರಿ, ಎಷ್ಟೆಲ್ಲ ಕಷ್ಟ ಬಿದ್ದು ಡೆಕೋರೇಷನ್ ಮಾಡ್ತೀರಿ, ನನ್ನ ಮೆಮೊರಿಗೋಸ್ಕರ ಮಾಡ್ತಾರೆ ಅಂತ ಇದು ಅಂದರೆ ಲಾಗ್ ಟೈಪಲ್ಲಿ ಇರಲಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರಲಿ, ಒಂದು ನಾನು ಯಾವಾಗ ಬೇಕಾದ್ರೂ ನೋಡ್ಕೊಬೋದು ಅಂದ್ಬಿಟ್ಟು ಅಷ್ಟೇ ಈ ವಿಡಿಯೋ ಮಾಡ್ತಾ ಇರೋದು. 2 ಡೇಸ್ ಆಗಿರುತ್ತೆ, ಮತ್ತು ಹಬ್ಬದ ಹಿಂದೆ ದಿನ ಮತ್ತು ಹಬ್ಬದ ದಿನ ಫುಲ್ ಕಂಟಿನ್ಯೂಸ್ 2 ಡೇಸ್ ಲಾಗ್ ಆಗಿರುತ್ತೆ ಇದು. ಬೆಳಗ್ಗೆ ಎದ್ದು ದೇವರಿಂದ ನಿಲ್ಸೋಕ್ಕೆ ಅದು ಶೀಟ್ ಬೇಕಿತ್ತು. ನಮ್ಮ ಮನೇಲಿ ವುಡ್ ಶೀಟ್ ಇರುತ್ತೆ, ನಮ್ದು ಹೆಂಗೂ ವುಡ್ ವರ್ಕ್ ಎಲ್ಲ. ಅದಕ್ಕೆ ನಾವು ಫಸ್ಟೇ ಆರ್ಚು ಎಲ್ಲ ಕಟ್ ಮಾಡಿ ಇಕ್ಕಿರ್ತೀರಿ. ಅದನ್ನ ಎತ್ಕೊಟ್ಬಿಟ್ಟು ನಾನು ಪಟ್ಟಂತ ಟಿಫನ್ ಮಾಡಿಕೊಂಡು, ನಮ್ಗೆ ಇವತ್ತು ಕಾಲೇಜ್ ಇತ್ತು, ಅಂದರೆ ಹಬ್ಬದ ದಿನ ಹಿಂದೆ ದಿನನೂ ಕಾಲೇಜ್ ಇತ್ತು. ಸೊ ರೆಡಿ ಆಗ್ಬಿಟ್ಟು ಮಳೆ ಬೀಳ್ತಾ ಇದೆ, ನನಗೆ ಗೊತ್ತೇ ಇಲ್ಲ, ಫುಲ್ ಎಲ್ಲ ತುಂತುರಾಣಿಗಳು ಅನ್ಕೊಳ್ಳಿ, ಕಡಿಮೆ ಮಳೆ ಬೀಳ್ತಾ ಇತ್ತು. ಅದರಲ್ಲಿ ನೆನ್ಕೊಂಡು ಸೀದಾ ಕಾಲೇಜ್ಗೆ ಹೋಗ್ಬಿಟ್ಟೆ. ಹೋಗಿದ ತಕ್ಷಣ ಒಬ್ಬರು ಸಮೇತನೂ ಬಂದಿಲ್ಲ, ಒಂದೇ ಒಂದು ಕ್ಲಾಸೇ ತೊಗೊಂಡಿದ್ದು. ಏನಕ್ಕಾದ್ರೂ ಓದ್ನೋ ಅನ್ಸ್ಬಿಡ್ತು. ನಮ್ಮ ಅಕ್ಕ ಹೇಳ್ತಾ ಇದ್ರು, ಹೋಗ್ಬೇಡ ಕಾಲೇಜ್ಗೆ, ಸುಮ್ಮನೆ ಏನಕ್ಕೆ ಹೋಗ್ತೀವಿ ಹಬ್ಬದ ಹಿಂದೆ ದಿನ, ಇಲ್ಲ ಅದು ಇದು ತೊಗೊಂಡ್ಬಂದ್ಬಿಡೋಣ ಬೇಗನೆ ಹೋಗಿ ಅಂತ. ನಾನು ಸುಮ್ಮನೆ ಹೋಗಿದ್ದೀನಿ, ವೇಸ್ಟ್ ಆಗೋಯ್ತು ಹೋಗಿದ್ದಕ್ಕೆಲ್ಲ. ಮನೆಗೆ ಬಂದಿದ ತಕ್ಷಣ ಏನೋ ತಿಂಡಿ ತಿನ್ಬೇಕು ಅನಿಸ್ತಾ ಇತ್ತು. ಅದಕ್ಕೆ ಇಪ್ಪಿನೂ ಮ್ಯಾಗಿ 2 ಇತ್ತು. ಅದಕ್ಕೆ ಮ್ಯಾಗಿ ಎತ್ಕೊಂಡು ನೀರೊಳಗಡೆ ಹಾಕ್ಬಿಟ್ಟೆ, ಅಂದರೆ ಬೇಯಬೇಕಲ್ಲ ಅದಕ್ಕೆ. ಆಮೇಲೆ ಆಚೆ ಬಂದು ನೋಡ್ತೀನಿ ಮಳೆ ಬೀಳ್ತಾ ಇದೆ, ಹಂಗೆ ಪಟ್ಟಂತ ಹಂಗೆ ನೋಡ್ತೀನಿ ಮತ್ತೆ ನಿಂತು ಹೋಗ್ತೈತೆ, ಮತ್ತೆ ಮಳೆ ಬೀಳ್ತಾ ಇದೆ. ಅದಕ್ಕೆ ತಿನ್ಬಿಟ್ಟು ಹೋಗೋಣ ಅಂದ್ರೆ ಅದು ಕಡೆ ಮ್ಯಾಗಿನೂ ಬೈತಲ್ಲ, ಈ ಕಡೆ ಮಳೆನೂ ನಿಲ್ತಾ ಇಲ್ಲ. ಮನೆ ನಮ್ಮ ನಾಯಿಗೆ ಎಲ್ಲ ಮಾತ್ರೆಗಳೆಲ್ಲ ತೊಗೊಂಬಂದಿದ್ನಲ್ಲ, ಸೊ ಅದ್ರಿಗೆ ಟಾನಿಕ್ ಆದ್ರೂ ಹಾಕೋಣ ಅಂದ್ಬಿಟ್ಟು ಟಾನಿಕ್ ಹಾಕ್ತಾ ಇದೀನಿ. ನೋಡ್ರಿ ಇಷ್ಟು ಕ್ಲೀನಾಗಿ ಕುಡಿತಾನೆ. ಅದ್ರ ಮೂತಿ ಎಲ್ಲ ಒರೆಸ್ಬಿಟ್ಟು ನಾನು ನಮ್ಮ ಅಕ್ಕ ಸೀದಾ ಹೂವು ಅದು ಇದು ಹಣ್ಣು ಎಲ್ಲ ಬರಬೇಕು ತೊಗೊಂಬರ್ಬೇಕಲ್ಲ ಹಬ್ಬಕ್ಕೆ. ಸೊ ಅದಕ್ಕೆ ತೊಗೊಂಬರೋದಕ್ಕೆ ನಾನು ನಮ್ಮ ಅಕ್ಕ ಹೋಗ್ತಾ ಇದ್ದಾರೆ. ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಇಲ್ಲ, ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು. ಏನಕ್ಕೆ ಆಗಲಿ ಹಿಂಗೆ ಹೋಗಿ ಹಿಂಗೆ ಬಂದರೆ ಸಾಕು, ಪೆಟ್ರೋಲ್ ಎಲ್ಲ ಖಾಲಿ ಹೋಗ್ಬಿಡುತ್ತೆ. ಮೈನ್ ಪೆಟ್ರೋಲ್ ಬಂಕೆ ಇಕ್ಬಿಡೋಣ ಅನ್ಸ್ಬಿಡುತ್ತೆ ನನಗಿಂತ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು 500 ರೂಪಾಯಿ ಡಮಾರ್ ಅಲ್ಲೇ. ಫಸ್ಟ್ ಸ್ಟಾರ್ಟಿಂಗ್ ಇನ್ನೇ ಹೋಗ್ತಾ ಇದ್ದಂಗೆ 500 ರೂಪಾಯಿ ಡಮಾರು. ಆಮೇಲೆ ನಮ್ಮ ಚಿಕ್ಕಬಳ್ಳಾಪುರ APMC ಮಾರ್ಕೆಟ್ ಇದೆಯಲ್ಲ, ಸೊ ಅಲ್ಲಿ ಹೋದ್ರೆ ಹೂವು ನೋಡೋಣ ಅಂದ್ಬಿಟ್ಟು. ಸೊ ಹೂವು ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದರ ರೇಟ್ಗಳು 270 ಹೇಳ್ತಾ ಇದ್ರು. ಮತ್ತೆ ನಮ್ಗೆ ಗೊತ್ತಿರಲಿಲ್ಲ ಪೇಟೆಯಲ್ಲಿ 400 ರೂಪಾಯಿ ಹೇಳ್ತಿದಾರಂತ. ಆಮೇಲೆ ಸರಿ ಇನ್ನು ಇಷ್ಟು ರೇಟ್ 270 ರೂಪಾಯಿಗೆ ನಾವು ಶಾಕ್ ಆಗ್ಬಿಟ್ಟು ವಾಪಸ್ ಬಂದ್ಬಿಟ್ರೆ ಅಲ್ಲಿಂದ APMC ಮಾರ್ಕೆಟಿಂದ ಸೀದಾ ಜೀವನ್ ಹಾಸ್ಪಿಟಲ್ ಮುಂದೆ ಇದೆಯಲ್ಲ ಮಾರ್ಕೆಟು, ಅಂದರೆ ಅಲ್ಲಿ ಹೂವು ಎಲ್ಲ ಸಿಗುತ್ತಲ್ಲ ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ರ. ಸೊ ಅಲ್ಲೂ ಎಲ್ಲ ತೊಗೊಳೋಣ ಅಂತ ಹೋದ್ರೆ ಅಲ್ಲಿ ಅಷ್ಟೇ ತುಂಬ ಅಂದರೆ ಜನ ಈಕಿತ ಏನಾಗಿ ಹೋಗ್ಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಕಡಿಮೆ ಇದ್ದಾರೆ. ನೋಡ್ರಿ ಈ ಥರ ಆರ್ಚ್ ಬೇಕಿತ್ತು ಅಂತ ನಾವು ನೋಡ್ತಾ ಇದ್ದೀವಿ. ನಾವು ಇದೇ ಥರ ಆರ್ಚ್ ಎಲ್ಲ ಮಾಡೋದು. ಸೊ ಅದಕ್ಕೆ ಡೆಕೋರೇಷನ್ ಹಿಂಗೆ ಅಂತ ನಾನು ನೋಡ್ತಾ ಇದ್ದೆ. ನೋಡ್ರಿ ಎಲ್ಲ ಕಡೆನೂ ಹೂವಾಗ್ಲಂತೂ ಫುಲ್ ಎಲ್ಲ ಫ್ರೆಶ್ ಆಗಿ ಮಸ್ತಾಗಿತ್ತು. ನಾವು ನೋಡಿ ಮತ್ತೆ ಮಲ್ಲಿಗೆ ಹೂವಾರನ್ನು ನೋಡ್ತಾ ಇದ್ರಿ, ಯಾಕಂದ್ರೆ ನಾವು ದೇವ್ರಿಗೆ ಒಂದೇ ಒಂದು ಹಾರ ಹಾಕೋದು ಮಲ್ಲಿಗೆ ಹೂವು. ಅದು ಎಲ್ಲ ಕಲರ್ ಹೂವಾಗ್ಲು ಅನ್ಕೊಳ್ಳಿ. ಮಾರ್ಕೆಟ್ KR ಮಾರ್ಕೆಟ್ ಬೆಂಗಳೂರು ಮಾರ್ಕೆಟ್ ಇರಲ್ಲ, ಹಂಗಿತ್ತು ಎಲ್ಲ. ಚಿಕ್ಕಬಳ್ಳಾಪುರ ಎಲ್ಲ ಒಂದು ಹತ್ರ ಬಟನ್ ಹೂವು ಕೇಳಿದ್ರೆ 120 ರೂಪಾಯಿ ಏನು ಹೇಳಿದ್ರು. ನಿನ್ನೆ 100 ರೂಪಾಯಿ ಇತ್ತು. ಅದಕ್ಕೆ ನಾವು ಇನ್ನೊಂದು ಹತ್ರ ಇಲ್ಲಿ ಸಿವಿಲ್ ಬಸ್ ಸ್ಟ್ಯಾಂಡ್ ಹತ್ರ ಕೆಳಗಡೆ ಇಕ್ಕೊಂಡಿದ್ರು. ಅಲ್ಲಿ ಹೋಗಿದ ತಕ್ಷಣ 80 ರೂಪಾಯಿ ಹೇಳ್ಬಿಟ್ರು. ನಮ್ಗೆ ಬೆಸ್ಟ್ ಹೂವನು ಚೆನ್ನಾಗಿತ್ತು, ಅದಕ್ಕೆ 80 ರೂಪಾಯಿಗೆ ತಗೊಂಡ್ಬಿಟ್ರಿ. ನೋಡ್ರಿ ಇದು ಆಸ್ಟ್ರೇಲಿಯಾ ಹೂವು ಬೇರೆ ಕಡೆ 100 ರೂಪಾಯಿ ಹೇಳ್ತಾ ಇದ್ರು, ಇಲ್ಲಿ 2 ಜೊತೆ 100 ರೂಪಾಯಿ ಅಷ್ಟೇ. ನಾವೇ ಯೂಟ್ಯೂಬರು, ನಮಗೆ MMTV ನ್ಯೂಸ್ ಅವರು ಪಬ್ಲಿಕ್ TV ನ್ಯೂಸ್ ಅವರು ಕ್ಯಾಮ್ರಾ ಎತ್ಕೊಂಬಂದು ತೆಗಿತಾ ಇದ್ದಾರೆ. ಹೂವು ಅದು ಇದು ತೊಗೊತಾ ಇರೋದೆಲ್ಲ ನಾನೇ ಶಾಕು. ನಮ್ಮ ಅಕ್ಕನೇ ತೆಗಿತಾ ಇದ್ದಾರೆ, ಅಂದರೆ ವ್ಯಾಪಾರ ಮಾಡೋದು ಅವರು ಸಿನಿಮ್ಯಾಟಿಕ್ ಆಗಿ ಇದೆಲ್ಲ ನ್ಯೂಸಲ್ಲೆಲ್ಲ ಆಗ್ತಾರಲ್ಲ ಅದಕ್ಕೆ. ನೋಡ್ರಿ ಈ ಹುಡುಗನೇ 80 ರೂಪಾಯಿ ಕೊಟ್ಟಿದ್ದು ನಮಗೆ, ಅವ್ರ ಅಪ್ಪ ಅಮ್ಮ ಎಲ್ಲ ಇದ್ರು ಬಿಡಿ. ಅದನ್ನ 80 ರೂಪಾಯಿ ಅಷ್ಟೇ. ನಾವು ಅಂತೂ ಫುಲ್ ಶಾಕು. 40 ರೂಪಾಯಿ ಕಡಿಮೆ, ಒಂದೊಂದು ಹತ್ರ ಒಂದೊಂದು ರೇಟು. ನೋಡ್ರಿ ಹೂವನೂ ಚೆನ್ನಾಗಿತ್ತು, ಇನ್ನೊಂದು ಹತ್ರ ಹೂವನೇ ಚೆನ್ನಾಗಿರಲಿಲ್ಲ, ಎಲ್ಲ ಮೊಗ್ಗು. ಅದಕ್ಕೆ ಇಲ್ಲೇ ತೊಗೊಂಡ್ರಿ ಒಂದು ಸಲ ಅಲ್ಲ ಅಂದ್ಬಿಟ್ಟು. ಈಗ ಏನಾಗುತ್ತೆ ಅಂದರೆ ಅದರಲ್ಲಿ ಅರ್ಧ ಬರೀ ಏನು ಸೊಪ್ಪು ಅದು ಇದನ್ನೇ ಕಟ್ಬಿಟ್ಟಿರ್ತಾರೆ. ಫುಲ್ ಕಟ್ಟಲ್ಲಿ ಏನು ಮಾಡಿಬಿಟ್ಟಿರ್ತಾರೆ, ಸ್ವಲ್ಪ ಹೂವು ಹಾಕಿರ್ತಾರೆ, ಸ್ವಲ್ಪ ಅದ್ರದ್ದು ಸೊಪ್ಪೆ ಹಾಕ್ಬಿಟ್ಟಿರ್ತಾರೆ. ಅದ್ರಿಗೆ ಇವಾಗ ನಾವು ಹತ್ತು ಕಡೆ ಇಕ್ಬೇಕಂದ್ರೆ ಒಂದು ಬೊಕ್ಕೆ ಸಾಲಲ್ಲ, ಅದಕ್ಕೆ 2 ಬೊಕ್ಕೆ ಬೇಕಂದರೆ ಅದ್ರಲ್ಲಿ ಅರ್ಧ ವೇಸ್ಟೇಜು ಆ ಎಲೆಗಳು ಸೊಪ್ಪು ಸೋದೆ ಅದನ್ನ ಕಿತ್ತಾಕಿದ್ರೆ ಏನು ಸಿಗಲ್ಲ. ಅದಕ್ಕೆ 3 ಕಟ್ ತೊಗೊಂಡ್ರಿ ನಾವು. ಬಟನ್ಸ್ ಎಲ್ಲ ತೊಗೊಂಡಿದ್ದಾಯ್ತು. ಇನ್ನೊಂದು ನೋಡ್ರಿ ಯಾವುದೋ ಇದು ಯೆಲ್ಲೋ ಕಲರ್ ಹೂವು ಜಸ್ಟ್ 50 ರೂಪಾಯಿ ಹೇಳಿದ್ರು. ಸುಮ್ಮನೆ ಇವಾಗ ನೋಡ್ರಿ ಒಂದು ಗುಚ್ಚ ತೊಗೊಂಡ್ರೆ ಸಾಕು. ಅದು ಆಸ್ಟ್ರೇಲಿಯಾ ಹೂವು ಮತ್ತು ಬಟನ್ಸ್ ಎಲ್ಲ ತೊಗೊಂಡಿದ್ದೀರಲ್ಲ, ಸೊ ಅದರಲ್ಲಿ ಇದನ್ನು ಅರ್ಧ ಮಾಡಿಬಿಟ್ಟು 10 ಕಡೆ ಇಕ್ಬೋದು. ಅದಕ್ಕೆ ಇದು ಒಂದು ತೊಗೊಂಡ್ರೆ 50 ರೂಪಾಯಿ ಅಷ್ಟೇ. ಇದು ಅಲ್ಲೇ ಫ್ರೂಟ್ಸ್ ಎಲ್ಲ ತೊಗೋಣ ಅಂತ ಅನ್ಕೊಂಡಿದ್ದೇನೆ, ಅಂದರೆ ಮಿಕ್ಸ್ ಫ್ರೂಟ್ಸ್. ನಾವೆಲ್ಲ ಫ್ರೂಟ್ಸೂ ಮಿಕ್ಸ್ ತೊಗೊಳೋದು. ಇಲ್ಲಿ ಯಾರೋ ದಾಳಂಬರಿ ಬರೀ 100 ರೂಪಾಯಿಗೆ ಮಾರ್ತಾಯಿದ್ರು, ಬೇರೆ ಕಡೆ 150 200 ಹೇಳ್ತಾ ಇದ್ರು. ಸೊ ಅದಕ್ಕೆ ಕಡಿಮೆಯಲ್ಲಿತ್ತು. ಅಲ್ಲೇ ಫ್ರೂಟ್ಸು ಚೆನ್ನಾಗಿತ್ತು ಫ್ರೆಶ್ ಆಗಿ. ಸೊ ಅದ್ರಗೋಸ್ಕರ 1 kg ತೊಗೊಂಡ್ರಿ 100 ರೂಪಾಯಿ. ಡೆಕೋರೇಷನ್ಗೆ ಈ ಪರ್ಪಲ್ ಕಲರ್ ಹೂವು ಇದೆಯಲ್ಲ, ಸೊ ಇದು ಬೇಕಿತ್ತು 100 ರೂಪಾಯಿ 1 ಕಟ್ಟು. ಸೊ ಅದಕ್ಕೆ 2 ಕಟ್ ತೊಗೊಂಡ್ರಿ. 2 ಕಟ್ ಅಂದರೆ ನಾವು ಚುಚ್ತೀರಲ್ಲ ಆರ್ಚ್ಗೆ, ಸೊ ಅದಕ್ಕೆ 2 ಕಟ್ ಬೇಕಿತ್ತು. ಅದ್ರಗೋಸ್ಕರ 2 ಕಟ್ ತೊಗೊಂಡ್ರಿ. ನೋಡ್ರಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ನಮ್ಮ ಅಕ್ಕ ಕೈಲೇ ಪೇ ಮಾಡಿಸಿದೆ. ಎಲ್ಲ ನಮ್ಮ ಅಕ್ಕ ದುಡ್ಡೆಲ್ಲ ಖಾಲಿ ಆಗೋದ್ಮೇಲೆ ನನ್ನ ದುಡ್ಡು ತೆಗೆಯೋಣ ಅಂದ್ಬಿಟ್ಟು ಹೂವು ತೊಗೊಳಕ್ಕೆ ಮಾರ್ಕೆಟ್ಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದು. ನಾನು ಎಲ್ಲ ಕಡೆನೂ ಗೊತ್ತಿರೋರೆ, ಬ್ರೋ ನಿಮ್ಮ ವೀಡಿಯೋಸ್ ನೋಡ್ತೀನಿ ಆದರೆ ಯಾರು ಡಿಸ್ಕೌಂಟೇ ಕೊಟ್ಟಿಲ್ಲ. ಡಿಸ್ಕೌಂಟ್ ಕೊಟ್ಟರು ಅನ್ಕೊಳ್ಳಿ, ಅಂದರೆ ಇವಾಗ ಹೆಂಗೆ ಅಂದರೆ 120 ರೂಪಾಯಿ ಇದೆ ಅಂದರೆ 100 ರೂಪಾಯಿ 80 ರೂಪಾಯಿ ಅವ್ರಿಗೂ ವ್ಯಾಪಾರ ಆಗಬೇಕಲ್ಲ. ಈಗ ನಾನು ಹೋಗ್ಬಿಟ್ಟು ಏನೋ ಯೂಟ್ಯೂಬ್ ಮಾಡಿಬಿಟ್ಟಿದ್ದೀನಿ ಹಂಗೆ ಹೆಂಗೆ ಅಂತ ಕಡಿಮೆಗೆ ಇಸ್ಕೊಂಡ್ರೆ ಹೆಂಗೆ, ಅವ್ರಿಗೂ ಬಿಸ್ನೆಸ್ ಆಗಬೇಕಲ್ಲ. ಈಗ ನಾನು ಏನೋ ಹೆಸರು ಮಾಡಿದ್ದೀನಿ ಅಂದ್ಬಿಟ್ಟು ನಾನು ಕಡಿಮೆಗೆಲ್ಲ ಇಸ್ಕೊಂಡ್ರೆ ಹೆಂಗೆ ಹೇಳಿ. ಮೈನ್ ಈ ಗ್ರೀನ್ ಕಲರ್ದೇ ಬೇಕಿದ್ದು. ಸೊ ಅದಕ್ಕೆ 2 ಕಟ್ ತೊಗೊಂಡ್ರೆ 2 ಕಟ್ ಆದರೆ ಸಾಲಿಲ್ಲ, ಮತ್ತೆ ಹೋಗಿ ಇನ್ನೊಂದು ಕಟ್ ತೊಗೊಂಡಿದ್ದೀನಿ. ಅದನ್ನ ಆಮೇಲೆ ಇನ್ನು ಲಾಸ್ಟಲ್ಲಿ ಹೇಳ್ತೀನಿ. 2 ಕಟ್ ತೊಗೊಂಡಿದ್ದೀರಿ ಇದನ್ನು 100 ರೂಪೀಸ್ ಒಂದೊಂದು. ಸೊ 2 ಬ್ಯಾಗ್ ತೊಗೊಂಡೋಗಿದ್ರಿ ಚಿಕ್ಕದು. ನಮ್ಮ ಅಕ್ಕಾಗ ನಾನು ಹೇಳಿದ್ದೀನಿ ದೊಡ್ಡದೊಂದು ಬ್ಯಾಗ್ ಇದೆ, ಬ್ಯಾಗ್ ಎತ್ಕೊ ಅಂತ. ನಮ್ಮ ಅಕ್ಕ ಏನು ಮಾಡಿಬಿಟ್ಟಿದ್ದಾರೆ, ಚಿಕ್ಕ ಬ್ಯಾಗ್ ಎತ್ಕೊಂಡ್ಬಿಟ್ಟಿದ್ದಾರೆ ಪಿಲ್ಲಿಗಿರೋದು. ಅದರಲ್ಲಿ ಏನು ದೂರತಾನೆ ಇಲ್ಲ, ಬಟನ್ಸು ಅದು ಇದು ಎಲ್ಲ. ನೋಡ್ರಿ ನಾನು ಹಿಂಗೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದೀನಿ. ಅದರಲ್ಲಿ ಮುಳ್ಳುಗಳಿರುತ್ತೆ ಗಾಯ್ಸ್, ಅದು ಗ್ರೀನ್
ಗ್ರೀನ್ ಕಲರ್ ಇದೆಯಲ್ಲ ಅದರಲ್ಲಿ ಮುಳ್ಳುಗಳು ಪಟ ಅಂತ ಚುಚ್ಚುತ್ತೆ. ಅದಕ್ಕೆ ಬ್ಯಾಗ್ ತೊಗೊಂಡು ಹೋಗೋದ್ರೆ 50 ರೂಪಾಯಿಗೆ ನೋಡ್ರಿ, ಇದು ದೊಡ್ಡದು ಹೂವು ಬ್ಯಾಗು. ಇದೊಂದು ತೊಗೊಂಡಿಲ್ಲ ಅಂದಿದ್ರೆ ಏನು ಇಕ್ಕೊಂಬರೋಕ್ಕೆ ಆಗ್ತಿರಲಿಲ್ಲ. ಹೇಳಿದ್ದೀನಿ ಈ ಥರದ್ದು ಒಂದು ಐತೆ ತೊಗೋ ಅಂದ್ಬಿಟ್ಟು. ಆತ ನೋಡಿದ್ರೆ ಬ್ರೋ ನಾನು ನಿಮ್ಮ ಯೂಟ್ಯೂಬಲ್ಲಿ ನೋಡ್ತೀನಿ ಅಂತ ನಮ್ಗೆ ಫುಲ್ ಖುಷಿ. ಬ್ಯಾಗ್ ಎಲ್ಲ ತೊಗೊಂಡೋದಲ್ಲೆಲ್ಲ ಒಳಗಡೆ ಎಲ್ಲ ಇಕ್ಕೊಂಬಿಟ್ಟು ಸೀದಾ ಗಾಡಿ ಹತ್ರಕ್ಕೆ ಹೋದ್ಮೇಲೆ ನಾವು ಯೋಚನೆ ಮಾಡ್ತಾ ಇದ್ದೀರಿ, ಬರೀ ಇದಕ್ಕೆ ಹೂವಾಗೆ ಇದಕ್ಕೆ ಇಷ್ಟಕ್ಕೆ ಮಾತ್ರ 1500 ರೂಪಾಯಿ ಹೋಗ್ಬಿಟ್ಟಿದೆ. ಇನ್ನು ನಾವು ಬಿಡಿ ಹೂವನ್ನ ತೊಗೊಂಡಿಲ್ಲ, ಅಂದರೆ ಇನ್ನು ಶಾಮಂತಿಗೆ ಅದು ಯೆಲ್ಲೋ ಕಲರ್ದು ವೈಟ್ ಕಲರ್ದು ಎಲ್ಲ ಬೇಕಲ್ಲ, ಮತ್ತು ರೋಸು ಎಲ್ಲ ಅದೇನು ತೊಗೊಂಡೇ ಇಲ್ಲ ಗಾಯ್ಸ್. ಇನ್ನು ಅಷ್ಟು ಬೇಗ 1500 ರೂಪಾಯಿ ಹೋಗ್ಬಿಟ್ಟಿದೆ. ಅದನ್ನೆಲ್ಲ ಇನ್ನೂ ತೊಗೊಂಡೇ ಇಲ್ಲಲ್ಲ, ಇಷ್ಟು ಬೇಗ ಇಷ್ಟು ಖಾಲಿ ಆಗೋಗ್ಬಿಟ್ಟಿದೆ. ಮಲ್ಲಿಗೆ ವಾರ ಎಷ್ಟು ಹೇಳ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಎಷ್ಟು 600 ರೂಪಾಯಿ 700 ರೂಪಾಯಿ ಹೇಳ್ತಾ ಇದ್ದಾರೆ. ಸಾಯಂಕಾಲ ನಾವು ತಂದಿದ್ದಾರ 1200 ರೂಪಾಯಿ ಹೇಳಿದ್ದವರು, ನಾನು ಜಸ್ಟ್ 1000 ರೂಪಾಯಿ ಕೊಟ್ಟೆ. ಹೆವಿ ಡಿಮ್ಯಾಂಡು ಮಲ್ಲಿಗೆ ವಾರಾಗೆ. ನಾವು ಒಂದೇ ಒಂದು ಹಾರ ಹಾಕೋದಲ್ಲ, ಅದಕ್ಕೆ ಇನ್ನೂ ಹೂವು ಏನು ತೊಗೊಂಡೇ ಇಲ್ಲ, ಇಷ್ಟು ಬೇಗ ಇಷ್ಟ ಹೋಗ್ಬಿಟ್ಟಿದೆಯಲ್ಲ ಅಂತ ನಮ್ಗೆ ಶಾಕ್ ಅನ್ಕೊಳ್ಳಿ. ಅಲ್ಲಿಂದ ಸೀದಾ ಬಜಾರ್ ರೋಡಿಗೆ ಬಂದರೆ, ಅಂದರೆ ಇಲ್ಲಿ ಮಾರ್ಕೆಟ್ ಥರ ಇರುತ್ತಲ್ಲ, ಸಂತೆ ಮಾರ್ಕೆಟ್ ಆಪೋಸಿಟ್ ಅಲ್ಲಿ ಬಜಾರ್ ರೋಡ್, ಅಲ್ಲಿಗೆ ಬಂದರೆ ಇನ್ನು ಅದು ಏನೋ ಸ್ವಲ್ಪ ಫ್ರೂಟ್ಸು ಅದು ಇದು ಎಲ್ಲ ಬೇಕಿತ್ತು. ಸೊ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದಿದ್ದು. ಜನ ಫುಲ್ ಕಡಿಮೆ, ಯಾಕಂದರೆ ನಾವು ಬಂದಿದ್ದು ಇವಾಗ 12 ಗಂಟೆ 1 ಗಂಟೆ ಟೈಮಲ್ಲಿ. 3 ಗಂಟೆ ಆಯ್ತು ಅಂದ್ಕೊಳ್ಳಿ ನಾವು ಹೋಗೋಷ್ಟೊತ್ತಿಗೆ. 10 ಕಡೆ ಇಂಡಿಂದ 10 ಕಡೆ ಅವ್ರಿಗೂ ಬಂದಿದ್ದೀನಿ. ಫುಲ್ ಜನ ಎಲ್ಲ ಕಡಿಮೆ ನೋಡ್ರಿ. ವೈಟ್ ಕಲರ್ ಹೂವು ಇದೆಯಲ್ಲ, ವೈಟ್ ಕಲರ್ ಹೂವು ಬೇಕಿತ್ತು ನಮಗೆ. ಬೇರೆ ಕಡೆ ಕೇಳಿದ್ದಕ್ಕೆ 300 ರೂಪಾಯಿ ಹೇಳಿದ್ರು. ಇದನ್ನ ಯಾರೋ ಬರೀ 150 ರೂಪಾಯಿ ಕೊಡ್ತೀನಿ ಅಂದು ಒಂದು ಕಟ್ಟು. ನಾವು 2 ಕಟ್ಟು ತೊಗೊಂಬಿಟ್ರಿ. ಹೆಂಗೋ ಆಫ್ ರೇಟ್ 300 ರೂಪಾಯಿಗೆ ಅಲ್ಲಿ ಒಂದೇ ಕಟ್ಟು, ಇಲ್ಲಿ 300 ರೂಪಾಯಿಗೆ 2 ಕಟ್ಟು ಸಿಗ್ತದೆ. ಏನಕ್ಕೆ ಬಿಡಬೇಕು ಸುಮ್ಮನೆ. ಆವಾಗ ನಮಗೆ 1 ಕಟ್ಟು ಲೆಕ್ಕ ಸಿಗುತ್ತೆ, ಅದಕ್ಕೆ 2 ಕಟ್ಟು ತೊಗೊಂಬಿಟ್ರೆ ನಮ್ಗೆ ಹೆಂಗೋ ಬೇಕು ಚುಚ್ಚೋಕ್ಕೆ. ಇದು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಆದರೆ ಏನು ಕಾಂಗ್ರೆಸ್ ಗಿಡ ಎತ್ಕೊಂಡ್ಬಂದಿದೆ ಅಂತ ಕೇಳ್ತಾ ಇದ್ದಾರೆ. ಅದನ್ನೆಲ್ಲ ತೊಗೊಂಡು ಸೀದಾ ಫ್ರೂಟ್ಸ್ ಬೇಕಿತ್ತಲ್ಲ, ಸೊ ಮಿಕ್ಸ್ ಫ್ರೂಟ್ಸು ಎಲ್ಲ ನಾವು ಜಾಸ್ತಿ ಏನು ತೊಗೊಂಡಿಲ್ಲ, ಬರೀ ಎಲ್ಲ 4 ಹಣ್ಣು. ಇವಾಗ ಆ್ಯಪಲ್ ಅಂದರೆ 4 ಹಣ್ಣು, ಆರೆಂಜ್ ಅಂದರೆ 4 ಹಣ್ಣು, ಎಲ್ಲ 4 ತೊಗೊಂಡಿದ್ದು. ಎಷ್ಟು 3 kg ಏನೋ ಆಯಿತು, kg 250 ರೂಪಾಯಿ. ಸೊ 750 ರೂಪಾಯಿ ಏನೋ ಆಯಿತು. ನಾವು 700 ರೂಪಾಯಿ ಹಾಕಿದೆ ಅಷ್ಟೇ. ಅದೆಲ್ಲ ಆದಮೇಲೆ ಇಲ್ಲಿ ಮುಂಚೆ ಇದು ಗ್ರೀನ್ ಕಲರ್ದು ಏನು ಕಾಣಿಸ್ತಿದೆ, ಇದು ಹಿಂದೆಗಡೆ ಹೊಡಿಯೋದಕ್ಕೆ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ಇದು ಬೆಟ್ಟಗಳ ಕಡೆ ಅಲ್ಲಿ ಇಲ್ಲಿ ರೋಡಲ್ಲೇ ಸಿಗ್ತಾಯಿತ್ತು. ಇವಾಗ ಇದನ್ನ ಸಮೇತನೂ ಮಾರ್ತಾರೆ, ಡೆಕೋರೇಷನ್ಗೆ ಯೂಸ್ ಆಗುತ್ತೆ ಅಂತ. 100 ರೂಪಾಯಿ ಹೇಳ್ತಾ ಇದ್ದಾರೆ ಒಂದು ಕಟ್ಟು. ಸಾರಿ 100 ರೂಪಾಯಿ ಅಲ್ಲ, 150 ರೂಪಾಯಿ ಒಂದು ಕಟ್ಟು. ಏನು ಬರೀ 4 ಎಲೆ ಕರೆಕ್ಟಾಗಿ 4 ಎಲೆ ಹಾಕ್ಬಿಟ್ಟು ಕಟ್ಟಿರ್ತಾರೆ. 150 ರೂಪಾಯಿ. ಅದೇ ಡೆಕೋರೇಷನ್ ಚೆನ್ನಾಗಿರುತ್ತೆ. ಇದು ಎಲ್ಲ ಕಡೆ ಈಚಿಲ್ಲ, ಅದು ಏನೇನು ಮರ ಆಗಲ್ಲ ಅಲ್ಲೆಲ್ಲ ಕಡೆನೂ ಸಿಗ್ತಾ ಇರುತ್ತೆ. ಇವಾಗ ಅದನ್ನ ಸಮೇತ ಹೊಡ್ಕೊಂಬರೋದು ಮಾರೋದು. ಏನು ದುಡ್ಡಪ್ಪ. ಬ್ಯಾಗ್ ನೋಡ್ರಿ ಕೈಲಿ ಇಟ್ಕೊಂಡು ತೂಕ ಅಂದ್ಬಿಟ್ಟು ನಾನು ತಲೆ ಮೇಲೆ ಇಟ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಗಾಡಿ ಹತ್ರ ಇಕ್ಬಿಟ್ಟು ಸೀದಾ ಬಾಳೆ ದಿಂಡುಗಳು ತೊಗೊಬೇಕಿತ್ತು. ಅಲ್ಲಿಗೋದ್ರೆ ಅಲ್ಲಿ ಏನಂದರೆ ಜಸ್ಟ್ 2 ನಮ್ಮದು ಹೈಟಾಗಿ ಇಕ್ತಿರಲ್ಲ ಬಾಳೆ ಕಂಬ, ಸ್ವಲ್ಪ ದೊಡ್ಡದಾಗಿರಬೇಕು. ಎಲೆ ನಮಗೆ ಚೆನ್ನಾಗಿರೋದಿರಬೇಕು, ಅರ್ಧೋಗಿರೋ ಥರ ಆ ಥರ ಇರಬಾರ್ದು. 50 ರೂಪಾಯಿ ಹೇಳಿದ್ರು ಜೊತೆ. ಪರವಾಗಿಲ್ಲ, ರೇಟ್ಗಳೇನೋ 30-40 ಇದ್ದಿದ್ದು, ಈಗ 50 ರೂಪಾಯಿ ಪರವಾಗಿಲ್ಲ. ಆದರೆ ಎಲೆ ಅಂದರೆ ಬಾಳೆಗೊನೆ ಅದು ನೋಡೋದಕ್ಕೆಲ್ಲ ಚೆನ್ನಾಗಿತ್ತು, ಏನು ಕೆಟ್ಟೋಗಿರೋ ಥರ ಎಲೆಗಳು ಒಡೆದೋಗಿರೋ ಥರ ಏನಿರಲಿಲ್ಲ. ಅದಕ್ಕೆ ಏನಂದರೆ ಎಲೆಗಳು 2 ಇತ್ತು. ಸೊ ಅದಕ್ಕೆ ನಾವು 2 ಜೊತೆ ತೊಗೊಂಡ್ರಿ, ಅಂದರೆ 4 ಜಸ್ಟ್ 100 ರೂಪಾಯಿ ಆಯಿತು. ಅಲ್ಲೇ ಮಾವಿನ ಸೊಪ್ಪು ಇತ್ತು, ಮಾವಿನ ಸೊಪ್ಪು ತೊಗೊಂಡ್ರೆ 1 ಕಟ್ಟು 20 ರೂಪಾಯಿ, 2 ಕಟ್ಟು ತೊಗೊಂಡ್ರಿ. ಬಾಗಿಲಿಗೆ ತೋರಣಾಗೆಲ್ಲ ಕಟ್ಟಬೇಕಲ್ಲ, ಸೊ ಅದಕ್ಕೆ. ಸೊ ಇಷ್ಟೆಲ್ಲ ನಾವೇನು ತೊಗೊಂಡಿದ್ರಿ, ಇದು ಬರೀ 1 ಟ್ರಿಪ್ ಮಾತ್ರ. ಅದನ್ನೆಲ್ಲ ಬಾಹುಬಲಿ ಥರ ಮನೆಗೆ ಎತ್ಕೊಂಡ್ಬಂದು ಬ್ಯಾಗಲ್ಲಿ ಇತ್ತಲ್ಲ, ಸೊ ಅದೆಲ್ಲ ಹಂಗೋಗ್ಬಿಡುತ್ತೆ ಅಂತ ಬ್ಯಾಗಿಂದ ಆಚೆಗೆ ತೆಗ್ದು ಕ್ಲೀನಾಗಿ ಜೋಡಿಸ್ಬಿಟ್ಟು ನನಗೆ ಮ್ಯಾಗಿ ತಿನ್ಬೇಕಂತ ಅನಿಸ್ತಾ ಇತ್ತು. ಮಸಾಲೆ ಏನು ಹಾಕಿರಲಿಲ್ಲ. ಸೊ ಮಸಾಲೆ ಎಲ್ಲ ಹಾಕ್ಬಿಟ್ಟು ಊಟ ಮಾಡಿಬಿಟ್ಟು ಇವಾಗ ನಾನು ನಮ್ಮ ಅಕ್ಕ ನಮ್ಮಮ್ಮ 3 ರೆಡಿಯಾಗಿ ಸೀದಾ ಮತ್ತೆ ಇನ್ನೊಂದು ಕಿತ್ತ ಏನೇನು ಬೇಕೋ ಇನ್ನೂ ಸ್ವಲ್ಪ ಬಳೆಗಳು, ಎಲೆ, ಅಡಿಕೆ, ಅದು ಏನೇನೋ ಬೇಕಂತೆ ಅದೆಲ್ಲ ತೊಗೊಂಬರೋದಕ್ಕೆ ಮತ್ತೆ ಹೋದ್ರಿ. ನಮ್ಮಪ್ಪ ದೇವ್ರಿಗೆ ಸೀರೆ ತೊಗೊಳೋದಕ್ಕೆ ಕಾಸು ಕೊಟ್ಟಿದ್ರು. ಅದಕ್ಕೆ ಕಾವೇರಿ ಸಿಲ್ಕ್ಸ್ಗೆ ಹೋಗ್ಬಿಟ್ಟು ನಾರ್ಮಲಾಗಿ ಒಂದು ಸೀರೆ ಯಾವುದೋ ನಮ್ಗೆ ನೋಡಿ ಇದು ಇಷ್ಟ ಆಗಿತ್ತು. ನಮಗೆ ಫಸ್ಟೇ ತೋರಿಸಿದ್ರು, ಇದು ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ಅದನ್ನು ಸೀರೆನೆಲ್ಲ ಚೆಕ್ ಮಾಡಿಸಿ ಅದನ್ನು ಬಿಲ್ ಹಾಕ್ಸ್ಕೊಂಡು ಸೀದಾ ನಮ್ಮದು ಸಂದೀಪಣ್ಣ ಅಂತ ಇದ್ದಾರೆ. ಸೊ ಅವ್ರ ಬ್ರದರ್ ಏನೋ ಮೆಟಲ್ ಶಾಪ್ ಇದೆ, ಅಲ್ಲಿ ನಾವು ದೇವ್ರಿಗೆ ಚೊಂಬು ತೊಗೊಬೇಕಿತ್ತು. ಯಾಕಂದರೆ ಕಂಟು ತುಂಬ ದೊಡ್ಡದಾಗಿತ್ತು, ಅದು ಮುಖವಾಡಾಗಿ ಅದಕ್ಕೆ ಎಲ್ಲ ಮ್ಯಾಚ್ ಆಗ್ತಿರಲಿಲ್ಲ. ಕಂಟು ತುಂಬ ದಪ್ಪ ಇತ್ತು, ಅದಕ್ಕೆ ಸ್ವಲ್ಪ ಸಿಂಪಲ್ ಆಗಿರೋ ಚಿಕ್ಕದೊಂದು ಚೊಂಬು ತೊಗೊಂಡ್ರೆ ಕಡಿಮೆ ರೇಟ್ ಇದ್ದೇನೆ. ಅದು ಇನ್ನೊಂದೇನೆಂದರೆ ವೈಟ್ ಕಲರ್ ಥರ ಇರುತ್ತಲ್ಲ, ಅದ್ರ ಹೆಸರು ಗೊತ್ತಿಲ್ಲ ನನಗೆ, ಸ್ಟೀಲ್ದು ಏನೋ ಅಂದ್ಕೊತೀನಿ. ಆ ಥರ ಚೊಂಬಲ್ಲಿ ಇಡಬಾರ್ದಂತೆ, ಅದೇ ಕಾಪರ್ ಕಲರ್ ಇದ್ದರೆ ಆ ಚೊಂಬಲ್ಲೇ ಇಡಬೇಕಂತೆ. ನಾನು ಸ್ಟೀಲ್ದಲ್ಲಿ ಇದ್ದಿದ್ದು ಕಂಟು ಕರೆಕ್ಟಾಗಿತ್ತು, ಅದನ್ನ ಹೇಳ್ತಾ ಇದ್ದೆ. ಸೊ ಇದರಲ್ಲೇ ಇಡಬೇಕಂತ ಅದೇ ಥರದ್ದು ಇದರಲ್ಲಿ ಹುಡುಕಿಸಿ ಚಿಕ್ಕದೇ ತೊಗೊಂಬಂದ್ರಿ. ಅಲ್ಲಿಂದ SBT ಕಾಸ್ಮೆಟಿಕ್ಸ್ ನಾನು ಪ್ರಮೋಷನ್ ಮಾಡಿದ್ನಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಬಳೆಗಳು ಅದು ಇದು ಏನೇನೋ ತೊಗೊಬೇಕಿತ್ತು, ಅದನ್ನೆಲ್ಲ ತೊಗೊಂಡ್ರು. ಅಲ್ಲಿಂದ ಮತ್ತೆ CD ಕಾರ್ನರ್ ಹತ್ರ ಹೋಗಿದ್ರಿ. ಅಲ್ಲಿ SBT ಕಾಸ್ಮೆಟಿಕ್ಸ್ ಅಲ್ಲಿ ತೋಮಾಲೆ ಎಲ್ಲ ಖಾಲಿ ಹೋಗ್ಬಿಟ್ಟಿತ್ತು. ಸೊ ಮತ್ತೆ CD ಕಾರ್ನರ್ ಅಲ್ಲಿ ಸಿಗುತ್ತೆ ಅಂತ ಹೋದ್ರೆ 700 ರೂಪೀಸ್ ಹೇಳ್ತಾ ಇದ್ದಾರೆ. ಅಂದರೆ ತೋಮಾಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಯಾವ ಟೈಮ್ ಹಾಕಿಲ್ಲ, ಈ ಟೈಮ್ ಅದು ತುಂಬ ಟ್ರೆಂಡ್ ಆಗ್ತಾ ಇತ್ತು. ಸೊ ನಾನು ತುಂಬ ಕಡೆ ವೀಡಿಯೋಸ್ ಮಾಡಿದಾಗ ಎಲ್ಲನೂ ಬರೀ ಅದಿರದೇ ಹೇಳ್ತಾ ಇದ್ರು. ಸೊ ತೋಮಾಲೆ ಚೆನ್ನಾಗಿರುತ್ತೆ ಹಂಗೆ ಅಂತ, ದೇವ್ರ ಪಕ್ಕದಲ್ಲಿ ಇರುತ್ತೆ ಅದು ಈ ಥರ ಹೆಂಗೆ. ಸೊ ಅದನ್ನು ತೊಗೊಂಡ್ರಿ. ಅದು ರೆಡ್ ಕಲರ್ದೇ ಬೇಕಿತ್ತು. ತುಂಬ 3 ಕಲರ್ಸ್ ಬರುತ್ತೆ, ಗ್ರೀನು, ಬ್ಲೂ ಮತ್ತು ಯೆಲ್ಲೋ ಮತ್ತು ರೆಡ್ ಬರುತ್ತೆ. ರೆಡ್ ತುಂಬ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ರೆಡ್ ಕಲರ್ ತೊಗೊಂಡ್ರಿ. ಅಲ್ಲಿಂದ ಮತ್ತೆ ಸಿವಿಲ್ ಬಸ್ ಸ್ಟ್ಯಾಂಡ್ ಮುಂದೆ ಮತ್ತೆ ಅದು ಹೂವು ಎಲ್ಲ ತೊಗೊಬೇಕಿತ್ತಲ್ಲ. ಸೊ ಅಲ್ಲಿ ನಾವು ಗ್ರೀನ್ ಕಲರ್ದು ಚುಚ್ಚೋದು ಇನ್ನೊಂದು ಬೇಕಿತ್ತು. ಅದಕ್ಕೆ ಇನ್ನೊಂದು ಕಟ್ ತೊಗೊಂಡು ಮತ್ತೆ ಮಲ್ಲಿಗೆ ಹೂವು ಹಾರನ್ನು ನೋಡೋದಕ್ಕೆ ಹೋದ್ರೆ ಸುಮಾರು ಒಂದು ಎಷ್ಟು 2-3 ಅಂಗಡಿ 4-5 ಅಂಗಡಿ ಎಷ್ಟು ತುಂಬ ಕಡೆನೇ ತಿರುಗಿದ್ದೀರ ಅಂದ್ಕೊಳ್ಳಿ. ಸೊ ನಾವು ಬೆಳಿಗ್ಗೆ ಬಂದಿದ್ದು, ಇವಾಗ ಇದು ಬಂದು ನಾವು ಸಂಜೆ 4 ಗಂಟೆ 5 ಗಂಟೆ ಹಂಗೆ ಬಂದಿದ್ದು. ಸೊ ಬೆಳಿಗ್ಗೆ ಏನು ಮಾಡಿಬಿಟ್ಟಿದ್ದಾರೆ, ಒಂದೊಂದು ಹತ್ರ ಫುಲ್ ಬೆಳಿಗ್ಗೆ ಹೊಲ್ಬಿಟ್ಟಿದ್ದಾರೆ. ಸೊ ಅದು ಇವಾಗ ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲ ಸ್ವಲ್ಪ ಮೊಗ್ಗು ಥರ ಆಗೋಗ್ಬಿಟ್ಟಿದೆ, ಎಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಆಗೋಗ್ಬಿಟ್ಟಿದೆ. ಇನ್ನು ಅದನ್ನು ತೊಗೊಂಡೋಗಿ ನಾವು ದೇವ್ರಿಗೆ ಹಾಕೋದನ್ನು 3 ದಿನ ಇಟ್ಟರೆ ಎಲ್ಲ ಒಣಗೋಗ್ಬಿಟ್ಟಂಗೆ ಆಗೋಗುತ್ತೆ. ಸೊ ಅದಕ್ಕೆ ಇನ್ನೊಂದು ಅದ್ರ ಹೋದ್ರೆ ಇಲ್ಲಿ ನಮಗೆ ಹಾರ ತುಂಬಾ ಇಷ್ಟ ಆಯಿತು. ಎಷ್ಟು 1200 ಹೇಳ್ತಾ ಇದ್ದಾರೆ. ಯಾವುದಾದ್ರೂ ತೊಗೋ 1200 ರೂಪಾಯಿ ಹಾರ. ಸೆಂಟ್ರಲ್ಲಿ 2
ಲೋಟಸ್ ಹಾಕಿದ್ದಾರೆ. ಅದಕ್ಕೆ ಮಲ್ಲಿಗೆ ಹೂವು ರೇಟ್ ಸುಮ್ಮನೆ ಇತ್ತು ಅಂದ್ಕೊಳ್ಳಿ. ಆದರೆ 1200 ರೂಪಾಯಿ ಕೊಡೋಷ್ಟು ಇದು ನಮ್ಮ ಹತ್ರ ಬಜೆಟ್ ಎಲ್ಲ ಇರಲಿಲ್ಲ. ಸೊ ಅದಕ್ಕೆ ಸೀದಾ ಅಲ್ಲೆಲ್ಲ ನೋಡಿಕೊಂಡು ಹಾರ ಇಲ್ಲ. ಇನ್ನೊಂದು ಏನಂದರೆ ಅವರು ಜಸ್ಟ್ ಅವಾಗ ತಾನೇ ಉಳಿದಿದ್ದು ಫ್ರೆಶ್ ಆಗಿ. ನಾವಿನ್ನೂ ತುಂಬ ಹೂವು ಎಲ್ಲ ತೊಗೊಬೇಕು, ಬಿಡಿ ಹೂವು ಅದೆಲ್ಲ ತೊಗೊಬೇಕಿತ್ತು. ಸೊ ಬಜೆಟ್ ನೋಡಿಕೊಂಡು ಮತ್ತೆ ಸಾಯಂಕಾಲ ಬಂದು ತೊಗೊಂಡೋಗೋಣ ಅಂದ್ಬಿಟ್ಟು ಹೋದ. ಆದರೆ ತೊಗೊಂತೀರಿ, ಅದೇ ಸಾಯಂಕಾಲ ಬಂದು ನೋಡ್ಕೊಂಡು ಬಜೆಟ್ ನೋಡ್ಕೊಂಡು ತೊಗೊಂಡೋಗೋಣ ಅಂದ್ಬಿಟ್ಟು ಅಲ್ಲಿಂದ ಬಂದುಬಿಟ್ರಿ. ಹಂಗೆ ಅಲ್ಲೇ ಅರ್ಧ ಕಟ್ಟೆಲೆ ಮತ್ತೆ 1 kg ಬಾಳೆಹಣ್ಣು ತೊಗೊಂಡು ಬಂದ್ರಿ. ಎಲೆ ಅಡಿಕೆ ಎಲ್ಲ ಕೊಡಬೇಕಲ್ಲ, ಸೊ ಅದಕ್ಕೆ. ಆಮೇಲೆ ಹೂವು ಕೇಳಕ್ಕೆ ಹೋದ್ರಿ. 1 kg 400 ರೂಪಾಯಿ ಹೇಳಿದ್ರಿ. ನೀವು ಬರೀ 1 kg 400 ರೂಪಾಯಿ. ನಾವಂತ ಅಲ್ಲಾಡೋಗ್ಬಿಟ್ರಿ. ಮತ್ತೆ ಇನ್ನು ಬೇರೆ ಕಡೆ ಕೇಳಿದ್ರು ಅಲ್ಲಿ 400 ರೂಪಾಯಿ. ಮಾರ್ಕೆಟಲ್ಲಿ ಎಷ್ಟು ಗೊತ್ತಾ ನೋಡ್ರಿ, ಮಾರ್ಕೆಟ್ ಹತ್ರಕ್ಕೆ ಹೋದ್ರಿ ನಾವು. ಅಲ್ಲಿಂದ ಇದು ಸಿವಿಲ್ ಬಸ್ ಸ್ಟ್ಯಾಂಡ್ ಮುಂದೆಯಿಂದ ಬೇಡ, ಅಲ್ಲಿ 400 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮಾರ್ಕೆಟ್ ಹತ್ರಕ್ಕೆ ಹೋದ್ರೆ ಏನು ಹೇಳ್ತಾ ಇದ್ದಾರೆ, ಜಸ್ಟ್ ಏನು 300 ರೂಪೀಸು. ನಾವು ಬೆಳಗ್ಗೆ ಕೇಳಿದಾಗ 270 ಇದ್ದಿದ್ದು. ಇವರು ಎಲ್ಲ ತೊಗೊಂಡು ನಾವು ಡೈರೆಕ್ಟ್ ಅವಾಗ ರೈತರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿದ್ರಿ. ನಾವು ಬೆಳಗ್ಗೆ ಹೋಗಿದ್ದಾಗ 270 ಹೇಳ್ತಾ ಇದ್ರು ರೈತರಿಗೆ. ಈಗ 30 ರೂಪಾಯಿ ಎಕ್ಸ್ಟ್ರಾ 1 kg ಮೇಲೆ ಇವರು ಮತ್ತೆ ಮಾರೋರು 30 ರೂಪಾಯಿ ಎಕ್ಸ್ಟ್ರಾ ಇಕ್ಕೊಂಡು ಮಾರ್ತಾ ಇದ್ದಾರೆ. ಏನು ಮಾರ್ಕೆಟಲ್ಲಿ ಇಲ್ಲಿ ಬಂದು 100 ರೂಪಾಯಿ ಎಕ್ಸ್ಟ್ರಾ 1 kgಗೆ. ಯಾಕಂದರೆ ಜನ ಬೇಕು, ತೊಗೊಂತಾರೆ ಹಬ್ಬಕ್ಕೆ ಹೊಲಿಯೋದಕ್ಕೆ, ಹಾರ ಹೊಲಿಯೋದಕ್ಕೆ ತೊಗೊಂತಾರೆ. ಅದಕ್ಕೆ 400 ರೂಪಾಯಿ ಹೇಳೋದಾ. ಅದಕ್ಕೆ ಮಾರ್ಕೆಟಲ್ಲೇ ಒಂದು 3 kg ಶಾಮನ್ಗೆ ವೈಟ್ ಕಲರ್ದೊಂದು, ಗೋಲ್ಡ್ ಕಲರ್ದು 1 kg ಮತ್ತು ರೋಸು 1 kg. ಮತ್ತು ಪತ್ರೆ ನಮ್ಮ ಮನೇಲಿ ತುಂಬಾ ಇತ್ತು, ಮೇಲೆಗಡೆ ಬೆಳೆಸಿದೆ ನಾವು, ಅದನ್ನೇ ಎತ್ಕೊಂಡ್ರಿ. ಸೊ ಅಲ್ಲಿ 3 kg ತೊಗೊಂಡ್ರಿ. 300 ರೂಪಾಯಿ 1 kg. ಅಲ್ಲಿಂದ ಮತ್ತೆ ನಾವು ಅದು ಬೆಳಗ್ಗೆ ಶೀಟ್ ಎತ್ಕೊಂಡಿದ್ನಲ್ಲ ದೇವರಿಂದ ಇಕ್ಕೋದಕ್ಕೆ, ಅದಕ್ಕೆ ಗೋಲ್ಡನ್ ಕಲರ್ ಅರ್ಧ ಪೇಂಟ್ ಹೊಡೆದಿದ್ರೆ ಲಾಸ್ಟ್ ಟೈಮ್ ಖಾಲಿ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇದೇನೋ ವಾಟರ್ ಪೇಂಟ್ ಅಂತ, ಇದು ವುಡ್ಗೆಲ್ಲ ಹೊಡಿಬೋದಂತೆ. ಸೊ ಅದಕ್ಕೆ ತೊಗೊಬೇಕಿತ್ತು, ಅದೆಲ್ಲ ಹೊಡಿಬೇಕಿತ್ತು, ಇಲ್ಲಾಂದ್ರೆ ಕ್ಲೀನಾಗಿ ಕಾಣಿಸಲ್ಲ, ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದಕ್ಕೆ ಒಂದು ಗೋಲ್ಡ್ ಕಲರ್ ಪೇಂಟ್ ತೊಗೊಂಡು ಸೀದಾ ಮನೆ ಕಡೆ ಬಂದುಬಿಟ್ರಿ. ಮನೆಗೆ ಬಂದಿದ ತಕ್ಷಣ ನಾನು ಅದು ಶೀಟ್ಗೆ ಗೋಲ್ಡನ್ ಕಲರ್ ಪೇಂಟ್ ಎಲ್ಲ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮ ಅಮ್ಮ ಮೂವರು ಅದು ಹೂವಾಗಲೆಲ್ಲ ಕಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವು ಹಿಂದೆಗಡೆ ಆರ್ಚಿಗೆ ಸ್ಪಂಜ್ ಹಾಕ್ಬಿಟ್ಟು ಚುಚ್ತೀರಿ. ಸೊ ಅದಕ್ಕೆಲ್ಲ ಚಿಕ್ಕದಾಗಿ ಕಟ್ ಮಾಡಿದರೆ ಮಾತ್ರ ಚುಚ್ಚೋದಕ್ಕಾಗೋದು. ಅವರೆಲ್ಲ ಕಟಿಂಗ್ ಆಗ್ತಾಯಿದ್ರು, ನಾನು ಪೇಂಟ್ ಹೊಡಿತಾ ಇದ್ದೆ. ಅದೆಲ್ಲ ಆಗಿದ ತಕ್ಷಣ ಮತ್ತೆ ಆರ್ಚ್ಗೂ ಪೇಂಟ್ ಹೊಡಿಬೇಕಿತ್ತು ಗೋಲ್ಡನ್ ಕಲರ್ದು. ಸೊ ಅದಕ್ಕೆ ಅದನ್ನ ಎತ್ಕೊಂಡು ಪಟ ಅಂತ ಎಲ್ಲ ಹೊಡೆದಾಕ್ಬಿಟ್ಟೆ. ಆರ್ಚ್ಗಳಿಗೆಲ್ಲ ಪೇಂಟ್ ಹೊಡೆದ್ಬಿಟ್ಟು ಕೊಟ್ಬಿಟ್ಟು ಇದು ಸ್ಪಂಜ್ ಬಾಕ್ಸಸ್ ಇತ್ತು ನಮ್ಮ ಹತ್ರ. ಫಸ್ಟ್ ಇದನ್ನೇ ನಾವು ಅದು ಆರ್ಚಿಗೆ ಕಟ್ಟೋದು. ನಾವು ಬೆಂಗಳೂರು ಕೇರ್ ಮಾರ್ಕೆಟಿಂದ ತಂದಿದ್ದು. ನಾವು 3 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀರಿ. ಏನೇಳಿ 3 ಇಯರ್ಸಿಂದ ಒಂದು ತೊಗೊಂಡಿರೋದು ನಾವು. ಇನ್ನೂ ನೋಡಿ ಅರ್ಧ ಬಾಕ್ಸಸ್ ಅಷ್ಟೇ ನಾವು ಯೂಸ್ ಮಾಡಿರೋದು, ಇನ್ನೂ ಅರ್ಧ ಬಾಕ್ಸಸ್ ಇದೆ. ನಾವು ಪ್ರತಿ ವರ್ಷ ಇದೇ ಥರ ಇಕ್ಕೋದು. 3 ಇಯರ್ಸಿಂದ ಈ ಥರ ಇಕ್ತಾ ಇದ್ದೀರಿ. ಮುಂಚೆ ಎಲ್ಲ ಇದೇ ಥರ ಗ್ರ್ಯಾಂಡಾಗಿ ಇಕ್ತಾ ಇದ್ರಿ, ಬಟ್ ಹಿಂದೆ ಆರ್ಚ್ ಆ ಥರ ಏನು ಇರ್ತಾ ಇರಲಿಲ್ಲ. ಸೊ ಈ ಥರ ಅದು ಬಾಕ್ಸಸ್ ಎಲ್ಲ ಎತ್ಕೊಟ್ಬಿಟ್ಟು ಮತ್ತೆ ಅದಕ್ಕೆ ಟೈನ್ ದಾರಾಗಲೆಲ್ಲ ಬೇಕಿತ್ತು, ಮತ್ತು ಅರ್ಶಿನ ಕುಂಕುಮ ಬೇಕಿತ್ತು. ಅದನ್ನು ನಮ್ಮೂರಲ್ಲೇ ರವೆ ಅಂಗಡಿ ಹತ್ರ ನಾನು ತೊಗೊಂಬಂದು ಕೊಟ್ಬಿಟ್ಟು ನಾವು ಇದು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ 6 ಗಂಟೆ. ಎಷ್ಟೊತ್ತು ಗಂಟೆ ಆಯಿತು ಅಂತ ನೀವೇ ಲಾಸ್ಟ್ವರೆಗೂ ನೋಡ್ಕೊಳ್ಳಿ. 7 ಗಂಟೆ ಹಂಗೆ ಸೀದಾ ಪೇಟೆಗೆ ಹೋದೆ. ಯಾಕಂದರೆ ಮಲ್ಲಿಗೆ ವಾರ ತೊಗೊಬೇಕಿತ್ತು. ಸೊ ಬಜೆಟ್ ಎಲ್ಲ ಆಗೋಗಿತ್ತು. ಅಂದರೆ ಅದು ಇದು ತೊಗೊಳೋದು ಏನೇನಿತ್ತು ಅದು ಖರ್ಚುಗಳೆಲ್ಲ ಕಂಪ್ಲೀಟ್ ಆಗೋಗಿತ್ತು. ಸೊ ಇನ್ನು ಏನಿದೆ R1 ತೊಗೊಬೇಕಿತ್ತು. ಸೊ ಇನ್ನೂ ನಮ್ಮ ಹತ್ರ ಅಮೌಂಟ್ ಇತ್ತು. ಸೊ ಅದಕ್ಕೋಸ್ಕರ ಮಲ್ಲಿಗೆ ವಾರ ಇನ್ನು ಅವಾಗ ಜಸ್ಟ್ ಫ್ರೆಶ್ಶಾಗಿ ಹೊಲಿದಿದ್ರು. ನಾನು ಹೋಗಿದ ತಕ್ಷಣ ಇನ್ನು ಅವಾಗ ಎತ್ತಿ ಅಲ್ಲಿ ತಗ್ಲಾಗ್ತಾಯಿದ್ರು. ಅಂಥ ಹಾರನ್ನು ಕ್ಲೀನಾಗಿ ತೊಗೊಂಡ್ಬಂದ್ಬಿಟ್ಟೆ. ಅವರು 1200 ಹೇಳ್ತಾ ಇದ್ದಿದ್ದು. ನಾನು 1000 ರೂಪೀಸ್ಗೆ ಅವಾಗ ಕೇಳಿದ್ದೆ. ಅದೇ ಅಂಗಡಿಗೆ ಹೋಗಿದ್ದು 1000 ರೂಪೀಸ್ ಕೇಳಿದ್ದೆ. ಸೊ ಇಲ್ಲ ಆಗಲ್ಲ ಅಂದಿದ್ರು. ಇವಾಗ 900 ರೂಪೀಸ್ಗೆ ತೊಗೊಂಬಂದಿದ್ದೀನಿ. ನಮ್ಮ ಅಜ್ಜಿನೂ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ನಮ್ಮ ಅಮ್ಮ. ಸೊ ನಮ್ಮ ಅಜ್ಜಿನೂ ಕರ್ಕೊಂಡು ಸೀದಾ ಮನೆ ಕಡೆ ಬಂದುಬಿಟ್ಟೆ. ಅಷ್ಟೊತ್ತಿಗೆ ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಅಪ್ಪನೂ ಬಂದಿದ್ರು. ನಮ್ಮ ಅಪ್ಪ ಬಂದು ಆರ್ಚ್ ಎಲ್ಲ ಫಿಟ್ ಮಾಡಿಕೊಟ್ಟಿದ್ದು. ನಮ್ಮ ಅಕ್ಕ ಅಷ್ಟೊತ್ತಿಗೆ ಅದ್ರದ್ದು ಸ್ಪಂಜಿಗಳೆಲ್ಲ ಕಟ್ಬಿಟ್ಟು ಗ್ರೀನ್ ಕಲರ್ದು ಮತ್ತು ವೈಟ್ ಕಲರ್ದೆಲ್ಲ ಚುಚ್ತಾ ಇದ್ರು. ಸೊ ಅಷ್ಟೊತ್ತಿಗೆ 8 ಗಂಟೆ. ಆಮೇಲೆ ನಾನು ಹೋಗ್ಬಿಟ್ಟು ಯೆಲ್ಲೋ ಕಲರ್ ಹೂವಾಗಲು ಮತ್ತು ಸೆಂಟ್ರಲ್ಲಿ ರೋಸ್ ಎಲ್ಲ ಚುಚ್ಬಿಟ್ಟು ಕಾಂಬಿನೇಷನ್ ಹೆಂಗೆ ಚೆನ್ನಾಗಿರುತ್ತೆ ಅದೆಲ್ಲ ನೋಡಿಕೊಂಡು ಪರ್ಪಲ್ ಹೂವು ಅದೆಲ್ಲ ಚುಚ್ಬಿಟ್ರಿ. ಅದನ್ನೆಲ್ಲ ಚುಚ್ಚೋಷ್ಟೊತ್ತಿಗೆ ತುಂಬ ಸಾಕೋಗ್ಬಿಡುತ್ತೆ ಗೈಸ್. ಇದು ರೆಡಿಮೇಡ್ದಲ್ಲ ಆರ್ಚು. ನಾವು ಈ ಥರ ತೊಗೊಳೋದು ಈ ಸೈಜ್ ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಇದು ನಾವೇ ಮಾಡಿಸಿರೋದು ನಮ್ಮ ಅಪ್ಪನ ವುಡ್ ವರ್ಕು. ಅದರಲ್ಲಿ ನಾವು ಕಟ್ ಮಾಡಿಸಿರೋಂಥದ್ದು ಇದು ಆರ್ಚು. ಇತ್ತಿಗಿರ್ತೀರಿ. ಮತ್ತು ಈ ಹಬ್ಬಕ್ಕೆ ಮಾತ್ರ ಈ ಥರ ಗಣೇಶ ಹಬ್ಬಕ್ಕೆ ಈ ಥರ ಇಕ್ಕೋದಿಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ನಾವು ಇಷ್ಟು ಗ್ರ್ಯಾಂಡಾಗಿ ಇಕ್ಕೋದು. ಅದ್ರದ್ದು ತೊಟ್ಟಾಗ್ಲೂ ಒಂದೊಂದು ತುಂಬಾ ಉದ್ದ ಇರುತ್ತೆ, ಚುಚ್ಚೋದಕ್ಕಾಗೋದಿಲ್ಲ. ಸೊ ಅದಕ್ಕೆಲ್ಲ ನಾನು ಕಟ್ ಮಾಡಿ ಕೊಡ್ತಾ ಇದ್ದೆ. ನಮ್ಮ ಅಕ್ಕ ಪಟ ಅಂತ ಎಲ್ಲ ಕಡೆ ಚುಚ್ತಾ ಇದ್ರು. ಈ ಥರ ಎಲ್ಲ ಒಬ್ಬರಂತೂ ಮಾಡೋದಕ್ಕಾಗಲ್ಲ, ತಲೆ ಕೆಡಿಸ್ಕೊಂಡ್ಬಿಡ್ರಿ. ತುಂಬಾ ಕಷ್ಟ ಆಗೋಗುತ್ತೆ. ಬುಗ್ಗಿ ಎದ್ದಿ ಅದಕ್ಕೆ ಚುಚ್ಚಿ ಒಂದೊಂದು ಎತ್ಕೊಂಡು ಚುಚ್ಚಬೇಕಂದ್ರೆ ತುಂಬಾ ಕಷ್ಟ. ಅದೆಲ್ಲ ಆಯಿತು. ನಾವು ಇನ್ನು ಟೇಬಲ್ ಮೇಲೆ ಹಿಂಗೆ ಕಾರ್ನರ್ಸಲ್ಲಿ ಕ್ಲೀನಾಗಿ ಇಡೋದಕ್ಕೆ ಅದನ್ನು ಸ್ಪಂಜ್ ಮೇಲೆ ಅದಕ್ಕೂ ಚುಚ್ತೀರಿ. ಅದಕ್ಕೆ ನಾನು ಸ್ಪಂಜ್ಗಳೆಲ್ಲ ಎತ್ಕೊಂಡೆ. ಅಷ್ಟೊತ್ತಿಗೆ ನಾನು ಇನ್ನೊಂದೇನಂದರೆ ಸ್ವೀಟ್ ತರೋದೇ ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮಪ್ಪ ಹಿಂಗೂ ಪೇಟೆಗೆ ಹೋಗಿದ್ದೆ. ನಮ್ಮಪ್ಪ ಅದಕ್ಕೆ ಸ್ವೀಟ್ಗಳೆಲ್ಲ ತೊಗೊಂಬಂದಿದ್ರು. ಫುಲ್ ಬಿಸಿ ಮೈಸೂರು ಪಾಕು ಮತ್ತು ಬಾದುಷಾ ಎಲ್ಲ ತೊಗೊಂಬಂದಿರಿ. ಎಲ್ಲ ಫುಲ್ ಬಿಸಿ ಅನ್ಕೊಳ್ಳಿ. ನೋಡಿರಿ ಆ ಟೇಬಲ್ ಮೇಲೆ ಇಕ್ಕೋದು ಆರ್ಚ್ ಹಿಂಗೆ ಫುಲ್ ಕಾರ್ನರ್ಸಲ್ಲಿ ಇಕ್ಕೋದಕ್ಕೆ ಬಾರ್ಡರ್ಸ್ ಅದಕ್ಕೆ ಹಿಂಗೆ ಈ ಥರ ಬಾಕ್ಸ್ ಟೈಪ್ ಕಟ್ ಮಾಡಿರ್ತೀರಿ. ಇದು ಫಸ್ಟೇ ಕಟ್ ಮಾಡಿದ್ದು. ಸೊ ಅದಕ್ಕೆ ಹಿಂಗೆ ಸುತ್ತಲೂ ಗ್ರೀನ್ ಕಲರ್ ಚುಚ್ಬಿಟ್ಟು ಅದ್ರ ಮೇಲೆ ಯಾವುದಾದ್ರೂ ಒಂದು ಕಾಂಬಿನೇಷನ್ ಕಲರ್ ವೈಟ್ ಕಲರ್ ಇತ್ತಲ್ಲ. ಸೊ ಅದು ಇನ್ನೂ ವೈಟ್ ಕಲರ್ ಹೂವು ಜಾಸ್ತಿನೇ ಇತ್ತು. ಸೊ ಅದನ್ನು ಎಲ್ಲ ಕಡೆನೂ ಚುಚ್ತಾ ಇದ್ರೆ. ಸೊ ಅದಕ್ಕೆ ಚುಚ್ಚಿದ್ರೆ ಒಂದು ಲೆವೆಲಾಗೆ ಕಾಣಿಸ್ಬೇಕು ಅಂದ್ಬಿಟ್ಟು ಉದ್ದ ಹೆಚ್ಚು ಕಮ್ಮಿ ಇರಬಾರ್ದು ಅಂತ ನಾನು ಎತ್ಕೊಂಡು ಎಲ್ಲ ಕಟಿಂಗ್ ಆಗ್ತಾ ಇದೆ ಕ್ಲೀನಾಗಿ. ಅದನ್ನೆಲ್ಲ ಚುಚ್ಚಿದಾದ್ಮೇಲೆ ಸ್ವಲ್ಪ ಎನರ್ಜಿ ಇಲ್ಲಿ ಅಂದ್ಬಿಟ್ಟು ಊಟ ಮಾಡ್ಕೊಂಡ್ಬಿಟ್ರಿ. ಊಟ ಮಾಡಿದ್ಮೇಲೆ ಟೇಬಲ್ಗೆಲ್ಲ ಹಾಕಿ ಪಂಚಾಗ್ಲೆಲ್ಲ ಹಾಕ್ಬಿಟ್ಟು ಅದು ಗ್ರೀನ್ದು ತೆಂಗಿನಗರಿ ಥರ ತಂದಿದ್ನಲ್ಲ. ಸೊ ಅದನ್ನೆಲ್ಲ ಹೊಡೆದ್ಬಿಟ್ಟು ಹಿಂದೆಗಡೆ ಶೀಟ್ ಇರೋದಕ್ಕೆ ನಾವು ಹೆಂಗೆ ಬೇಕು ಹಂಗೆ ಹೊಡಿಬೋದು. ನಮ್ಮ ಅಕ್ಕ ಅವರೆಲ್ಲ ಸೀರೆ ಎಲ್ಲ ನೀರಿಗೆ ಹಿಡಿತಾ ಇದ್ರು ದೇವ್ರಿಗೆಲ್ಲ ಉಡ್ಸೋದಕ್ಕೆ. ಸೈಡ್ಸಲ್ಲಿ ಚಿಕ್ಕದಕ್ಕೆಲ್ಲ ಚುಚ್ಚಿದ್ದು ಔಟ್ಪುಟ್ ಈ ಥರ ಇತ್ತು. ಮತ್ತೆ ಟೇಬಲ್ ಮೇಲೆ ದೇವ್ರನ್ನೆಲ್ಲ ಕುಂಡ್ರಿಸ್ಬಿಟ್ಟು ಅದ್ರಿಗೆಲ್ಲ ಸೀರೆ ಎಲ್ಲ ಉಡಿಸ್ತಾ ಇದೆ ನಮ್ಮ ಅಕ್ಕ ಸೀರೆ ಉಡ್ಸೋದ್ರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಕ್ಲೀನಾಗಿ ಉಡಿಸ್ತಾರೆ ನಮ್ಮ ಅಕ್ಕ. ನಂದೊಂದು ಕೈ ಇರಲಿ ಅಂದ್ಬಿಟ್ಟು ನಮ್ಮ ಅಕ್ಕಗೆಲ್ಲ ಹೆಲ್ಪ್ ಮಾಡಿಬಿಟ್ಟು ತೋಮಾಲೆ ಎಲ್ಲ ಹಾಕ್ಬಿಟ್ಟು. ಸೊ 12 ಗಂಟೆ ಮಿಡ್ ನೈಟ್ ಓಕೆನಾ. 12 ಗಂಟೆಯಲ್ಲಿ
ನಮ್ಮಮ್ಮ ಹೂವು ಹೊಳಿತಾ ಇದ್ರು, ಅದಕ್ಕೆ ಪತ್ರೆ ಆಗೋಗ್ಬಿಟ್ಟಿತ್ತು. ನಮ್ಮ ಮನೆ ಮೇಲೆ ತುಂಬ ಇದೆ, ಅದನ್ನೆಲ್ಲ ಕಿತ್ಕೊಂಬರಕ್ಕೆ ಹೋಗಿದೆ. ಎಲ್ಲ ಒಂದು ಪಾತ್ರೆ ತುಂಬ ಕಿತ್ಕೊಂಬಂದೆ. ಕಿತ್ಕೊಂಬಂದ್ಮೇಲೆ ಸೈಡಲ್ಲಿ ಬಟನ್ಸು ಮತ್ತು ದೇವ್ರನ್ನೆಲ್ಲ ಕುಂಡ್ರಿಸಿ ಇನ್ನೂ ಸ್ವಲ್ಪ ಮೇಲ್ಮೇಲೆಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಒಂದೂವರೆಯಲ್ಲಿ ಇನ್ನೂ ಅದು ಏನು ಹತ್ತು ಕಡೆ ಎಲ್ಲ ಕುಂಡಿಸ್ತಿದ್ರಲ್ಲ, ಅದರಲ್ಲಿ ಇದ್ದಂಥ ವೇಸ್ಟು ಮತ್ತು ಅದು ಚುಚ್ಚಿರೋಂಥದ್ದು ವೇಸ್ಟು ಅದು ಇರೋ ಬರೋದೆಲ್ಲ ಬಿದ್ದೋಗಿತ್ತು. ಅದನ್ನೆಲ್ಲ ಕ್ಲೀನಾಗಿ ಗುಡಿಸ್ಬಿಟ್ಟು ಎಲ್ಲ ಎತ್ತಾಕ್ಬಿಟ್ರಿ ನೀಟೇನೆ. ಹತ್ರ 1:30 ಅನ್ಕೊಳ್ಳಿ. 1:30 ಆಗೋಷ್ಟೊತ್ತಿಗೆ ನೋಡ್ರಿ ಈ ಥರ ರೆಡಿ ಆಗಿತ್ತು ನಮ್ಮ ದೇವ್ರದ್ದು ಆರ್ಚು, ಹಿಂದೆಗಡೆ ಡೆಕೋರೇಷನ್ನು, ದೇವ್ರ ಅಂದರೆ ಮುಖವಾಡ ಎಲ್ಲ ಮಾರ್ನಿಂಗ್ ಇಕ್ಕೋದು. ಸೊ ಎಲ್ಲ ಈ ರೇಂಜಿಗೆ ರೆಡಿ ಆಗಿತ್ತು. ಎಲ್ಲರೂ 2 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಬಿಟ್ರೆ, ನಮ್ಮ ಅಮ್ಮವರೆಲ್ಲ 5 ಗಂಟೆಗೆ ಎದ್ದಿದ್ದೆ, ನಾನು 7 ಗಂಟೆಗೆ ಎದ್ದೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲರೂ ಸೇರ್ಕೊಂಡು ಇಷ್ಟೆಲ್ಲ ರೆಡಿ ಮಾಡಿದ್ರೆ ಇನ್ನು ಮುಖವಾಡ ಒಂದು ಇಕ್ಬಿಟ್ಟು ಪೂಜೆ ಮಾಡಬೇಕಿತ್ತು. ಅಷ್ಟೊತ್ತಿಗೆ ನಾನು ಪಟ್ಟಂತ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಥರನೇ ಗ್ರೀನ್, ನಾವೆಲ್ಲ ಇವಾಗ ಗ್ರೀನ್ ಥೀಮಲ್ಲಿ ಇಕ್ಕಿರೋದು. ಸೊ ನಾನು ಗ್ರೀನ್ ಕಲರ್ದು ಮೊನ್ನೆ RV ಕ್ಲಾತಿಂಗಲ್ಲಿ ಬಟ್ಟೆ ತೊಗೊಂಡಿದ್ದೆ, ಅದನ್ನ ಹಂಗೆ ಇತ್ತಿಕೊಂಡಿದ್ದೆ. ಇವಾಗ ನಾನು ದೇವರೆಲ್ಲ ಮ್ಯಾಚಿಂಗು. ನಮ್ಮಮ್ಮವರೆಲ್ಲ ಒಬ್ಬಟ್ಟಿಗೆ ರುಬ್ತಾ ಇದ್ರು ಒಲ್ಕಲ್ಲಲ್ಲಿ, ಅದು ಊರ್ನ ಅಂತಾರಲ್ಲ. ಸೊ ಅದನ್ನ ಮತ್ತೆ ದೇವ್ರ ಮೇಲೆ ಹಾಕೋದಕ್ಕೆ ಮಲ್ಲಿಗೆ ಹೂವು ಹಾರ ಬೇಕಿತ್ತು ಚಿಕ್ಕದಾಗೆ. ಸೊ ಅದಕ್ಕೆ ನಾನು ಪೇಟೆಗೆ ಹೋಗ್ಬಿಟ್ಟು ಮಲ್ಲಿಗೆ ಹೂವು ಹಾರ 200 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ಬಂದೆ. ಒಂದು ಮೊಳ 100 ರೂಪಾಯಿ. ಬರ್ಬೇಕಾದ್ರೆ ನಾನು ನೋಡಿದ್ದು ತುಂಬ ಕಾಲೇಜಸ್ಗೆ, PU ಕಾಲೇಜಸ್ 10th ಅವ್ರಿಗೆ ಇರೋವರೆಲ್ಲ ಎಲ್ಲರಿಗೂ ಕಾಲೇಜ್ ಇದೆ. ನಮ್ಮ ಅಕ್ಕವ್ರಿಗೂ ಕಾಲೇಜ್ ಇತ್ತಂತೆ. ನಮ್ಮ ಅಕ್ಕ ಲೆಕ್ಚರರ್ ಅಲ್ಲ, ನಮ್ಮ ಅಕ್ಕವ್ರಿಗೂ ಕಾಲೇಜ್ ಇತ್ತು. ನಮ್ಮ ಅಕ್ಕನ ರಜೆ ಹಾಕಿದ್ದಾರೆ, ನನಗೂ ಕಾಲೇಜ್ ಇತ್ತು. ನಾನು ಲೆಟ್ರ್ ಬರ್ದು ಕೊಟ್ಟಿದ್ದೀರಿ ಎಲ್ಲರೂ ರಜಾ ಬೇಕು ಅಂತ. ನಾವೆಲ್ಲ ಸೀನೆ ಎಲ್ಲ ರಜೆ ಹಾಕ್ಬಿಟ್ಟು ಬರ್ತಾ ಇರೋದೆ. ಏನು ಹಬ್ಬದ ದಿನನೂ ರಜಾ ಇಲ್ಲ ಇಕ್ಕಿತ ಏನೇನೋ ಅಪ್ಪ. ನೋಡ್ರಿ ಮಲ್ಲಿಗೆ ಹೂವು ಹಾರ ತೊಗೊಂಬಂದಿದ್ದೇನಲ್ಲ ಚಿಕ್ಕದು. ಸೊ ಅದನ್ನ ತಲೆ ಮೇಲೆ ಈ ಥರ ಹಾಕೋದಕ್ಕೆ ತೊಗೊಂಬಂದಿದ್ದು. ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಕಾರ್ಪೆಟ್ ಎಲ್ಲ ಹಾಕ್ತಾ ಇದ್ರಿ. ಸೈಡಲ್ಲಿ ಗಿಡಗಳೆಲ್ಲ ಇಟ್ಟಿದ್ರೆ ಅದ್ರದ್ದು ಡಬ್ಬಾಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನಮ್ಮಮ್ಮ ಬ್ಲೌಸ್ ಪೀಸ್ಗಳು ತಂದಿದ್ರು. ಅದನ್ನೆಲ್ಲ ನಮ್ಮಪ್ಪ ಅದಕ್ಕೆ ಕ್ಲೀನಾಗಿ ಸುತ್ತಬಿಟ್ಟಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ದೇವ್ರಿಗೆ ನೈವೇದ್ಯಕ್ಕೆ ಒಬ್ಬಟ್ಟೆಲ್ಲ ಇಕ್ಬಿಟ್ಟು ದೀಪಗಳೆಲ್ಲ ಅನ್ಸ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರಿ. ನಾನು ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲರೂ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಅನ್ಕೊಂಡು ನಾವು ಎಲ್ಲ ಮನಸ್ಸಲ್ಲಿ ಬೇಡ್ಕೊಂಡ್ರಿ. ನಿಮಗೂ ಏನೇನಾಗುತ್ತೋ ಅಂದರೆ ನೀವು ನಿಮ್ಮ ಮನೆಗಳಲ್ಲೆಲ್ಲ ಇಟ್ಟಿರ್ತೀರಲ್ಲ, ಸೊ ಕ್ಲೀನಾಗಿ ಬೇಡ್ಕೊಳ್ಳಿ ದೇವ್ರ ಹತ್ರ. ಇಷ್ಟೆಲ್ಲ ಮಾಡಿರೋದಲ್ಲ, ಇಷ್ಟೆಲ್ಲ ಮಾಡೋದಕ್ಕಿನ್ನ ಇನ್ನೂ ಶಕ್ತಿ ಕೊಡಿ, ಇನ್ನೂ ಚೆನ್ನಾಗಿ ಮಾಡ್ತೀರಂತ ಎಲ್ಲ ಕ್ಲೀನಾಗಿ ಬೇಡ್ಕೊಳ್ರಿ ದೇವ್ರ ಹತ್ರ. ದೇವ್ರನ್ನ ಇಡೋದು ದೊಡ್ಡ ವಿಷಯ ಅಲ್ಲ. ದೇವ್ರ ಹತ್ರ ಹೆಂಗೆ ನೀವು ಭಕ್ತಿಯಿಂದ ಬೇಡ್ಕೊಂತೀರ ಅದು ದೊಡ್ಡ ವಿಷಯ. ಹಬ್ಬ ಆಗಿದೆ ಅಂದ್ಬಿಟ್ಟು ಏನಕ್ಕೋ ಗೊತ್ತಿಲ್ಲ ಈ ಥರ ದಾರ ಕಟ್ಕೊತಾರೆ. ಒಂದು ಹೂವಾಗೆ ಹಿಂಗೆ ದಾರ ಕಟ್ಬಿಟ್ಟು ಅದಕ್ಕೆ ನಮ್ಮಪ್ಪ ನಮ್ಮಮ್ಮನೂ ಕಟ್ಕೊಂಡ್ರು, ನಾವು ಎಲ್ಲರೂ ಕಟ್ಕೊಂಡ್ರಿ. ಸೊ ಅಷ್ಟರಲ್ಲಿ ನಾನು ಒಂದು ಸೈಕಲ್ ಗ್ಯಾಪಲ್ಲಿ ನನ್ನ ಗಿಂಬಲ್ ಎತ್ಕೊಂಡು ಒಂದು ಸಿನಿಮ್ಯಾಟಿಕ್ ವಿಡಿಯೋ ಮಾಡ್ಕೊಂಡೆ ಸ್ಟೇಟಸ್ಗೆ ಅಲ್ಲಿ ಇಲ್ಲಿ ಎಲ್ಲ ಹಾಕೋದಕ್ಕೆ. ಬೆಳಿಗ್ಗೆ ಪುಳಿಯೋಗರೆ ಮತ್ತು ಒಬ್ಬಟ್ಟು ಬೆಳಿಗ್ಗೆನೇ ರೆಡಿ ಇತ್ತು. ಅದನ್ನೆಲ್ಲ ತಿನ್ಕೊಂಡು ಮಧ್ಯಾಹ್ನ ಹಂಗೆ ಅಂದರೆ ಹಬ್ಬದ ಊಟ ಅಂದರೆ ಏನು ರಸ, ಅನ್ನ, ಅದು ಇದು, ವಡೆ, ಹಪ್ಪಳ ಎಲ್ಲ ತಗೊಂಡು ಚೆನ್ನಾಗಿ ತಿನ್ಬಿಟ್ರಿ. ಇವತ್ತು ಎಲ್ಲಿ ಶೂಟ್ ಇರಲಿಲ್ಲ, ಶೂಟ್ ಇತ್ತು, ಬೇರೆಯವ್ರಿಗೆ ಒಪ್ಸಿದ್ದೆ. ನಾನು ಹಬ್ಬ ಬಿಟ್ಟು ಎಲ್ಲಿ ಹೋಗೋದಕ್ಕಾಗೋದಿಲ್ಲ ಅಂತ. ಸಂಜೆ ಹಂಗೆ ನಮ್ಮ ಅಕ್ಕ ಡಿಸೈನ್ ಆಗಿ ರಂಗೋಲಿ ಎಲ್ಲ ಹಾಕಿದ್ರು, ಮತ್ತು ಅರ್ಶಿನ ಕುಂಕುಮಕ್ಕೆ ಅವರು ಇವ್ರನ್ನೆಲ್ಲ ಕರೆದಿದ್ರಲ್ಲ. ಸೊ ಅದಕ್ಕೆ ನಮ್ಮ ಅಕ್ಕ ನಮ್ಮಮ್ಮ ಎಲ್ಲ ಚೆನ್ನಾಗಿ ರೆಡಿ ಆಗಿದ್ರು. ಬೆಳಿಗ್ಗೆ ಹಾರಿಜಾಂಟಲ್ ಆಗಿ ವಿಡಿಯೋ ಮಾಡ್ಕೊಂಡಿದ್ದೆ. ಇವಾಗ ಲ್ಯಾಂಡ್ಸ್ಕೇಪಲ್ಲಿ ಒಂದು ವಿಡಿಯೋ ಬೇಕು ಅಂದ್ಬಿಟ್ಟು ಸಿನಿಮ್ಯಾಟಿಕ್ ಇನ್ನೊಂದು ಶೂಟ್ ಮಾಡ್ಕೊಂಡೆ. ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ದೇವರಿಗೆಲ್ಲ ಕಿಸರು ನೀರು ತೆಗೆದಾಕ್ಬಿಟ್ಟು ಊಟ ಮಾಡಿ ಮಲ್ಕೊಂಬಿಟ್ರಿ. ಇವತ್ತಿನ ಕತೆ ಇಷ್ಟೇ. ಅಂದರೆ ಏನು ಇದು 2 days ಲಾಗ್, ಅಂದರೆ ಹಬ್ಬದ ಹಿಂದೆ ದಿನ ಮತ್ತು ಹಬ್ಬದ ದಿನ 2 ಸೇರಿ ಲಾಗ್ ಮಾಡಿರೋದಂಥದ್ದು. ಇದು ನಾನು ಬರೀ ನನ್ನ ಮೆಮೊರಿಗೋಸ್ಕರ, ಅಂದರೆ ನಾವು ಹಬ್ಬನ ಯಾವ ಥರ ಮಾಡಿದ್ರೆ ಈ ವರ್ಷ ಯೂಟ್ಯೂಬಲ್ಲಿ ಇದ್ದರೆ ಎಲ್ಲಿ ಹೋಗೋದಿಲ್ಲ. ಈಗ ನನ್ನ ಸ್ಟೋರೇಜ್ ಅಲ್ಲಿ ಇಲ್ಲಿ ಏನು ಸುಮ್ಮನೆ ಒಂದು ಮೆಮೊರಿಗೋಸ್ಕರ. ನನ್ನ ಫೋನಲ್ಲಿ ಆದರೆ ಡಿಲೀಟ್ ಆಗೋಗ್ಬಿಡುತ್ತೆ. ಅದೇ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ರೆ ನಾನು ಎಷ್ಟು ವರ್ಷ ಬೇಕಾದ್ರೆ ಆದಮೇಲೆ ಬೇಕಾದ್ರೆ ನಾವು ನೋಡ್ಕೊಬೋದು. ತುಂಬ ನನಗೆ ಮೆಮೊರಿ ಆಗಿರುತ್ತೆ, ಎಷ್ಟು ಚೆನ್ನಾಗಿತ್ತು ಹಿಂಗೆಲ್ಲ ಸೆಲೆಬ್ರೇಟ್ ಮಾಡಿದ್ರೆ ನಾವು ಅಂತ. ಯಾಕಂದರೆ ಯಾವ ವರ್ಷ ಮಾಡಿರಲಿಲ್ಲ. ಹೋದ ವರ್ಷ ನಾನು ಯೂಟ್ಯೂಬರ್ ಆಗಿರಲಿಲ್ಲ, ಈ ವರ್ಷ ಯೂಟ್ಯೂಬರು. ಅಂದರೆ ಯೂಟ್ಯೂಬಲ್ಲಿ ಈ ಥರ ಅಪ್ಲೋಡ್ ಮಾಡಿದ್ರೆ ಒಂದು ಮೆಮೊರಿ ಆಗಿರುತ್ತೆ. ನಮ್ಮ ಮನೆಯದು ನಾನು ಮತ್ತೆ ಯಾವಾಗಾದ್ರು ನೋಡ್ಕೊಬೋದು ಅನ್ನೋ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ಅಷ್ಟೇ ನಾನು ಇದನ್ನು ಲಾಗ್ ಮಾಡ್ಕೊಂಡಿರೋದು. ಏನು ಇವನು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಹಿಂಗೆಲ್ಲ ಮಾಡ್ತಾರೆ ಇವ್ರ ಮನೇಲಿ ಇಷ್ಟು ಗ್ರ್ಯಾಂಡಾಗಿ ಹೆಂಗೆ ಅಂತ ಹೇಳಿ ಅನ್ಕೊಂಡ್ರೆ, ನಮ್ಮ ಮನೇಲಿ ಪ್ರತಿ ವರ್ಷ ಮಾಡೋದು ನಾವು ಹಿಂಗೇನೆ. ನಾವು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ಒಂಥರ ಫೆಸ್ಟಿವಲ್, ದೊಡ್ಡ ಹಬ್ಬ ಆ ಥರ. ಇದು ದಸರಾ, ಗಣೇಶನ ಹಬ್ಬ ಇವೆಲ್ಲ ನಮಗೆ ತುಂಬ ಗ್ರ್ಯಾಂಡಾಗಿ ನಾವು ಇದೇ ಥರನೇ ಮಾಡೋದು ಪ್ರತಿ ವರ್ಷವೂ. ಬೇಕಂದರೆ ಲಾಸ್ಟ್ ಇಯರ್ದು ಫೋಟೋಸ್ ಎಲ್ಲ ಇದೆ, ಆದರೆ ಹುಡುಕ್ತೀನಿ, ಇದ್ದರೆ ಹಾಕ್ತೀನಿ ನಾನು. ಪ್ರತಿ ವರ್ಷ ನಾವು ಇದೇ ಥರನೇ ಮಾಡೋದು. ಒಬ್ಬೊಬ್ರು ಹಬ್ಬನೇ ಮಾಡೋದಿಲ್ಲ, ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ರು ದೇವ್ರ ಮನೇಲಿ ಇಡ್ತಾರೆ, ಒಬ್ಬೊಬ್ರು ಚಿಕ್ಕದಾಗಿ ಸಿಂಪಲಾಗಿ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಥರ. ಅವ್ರ ಖುಷಿ, ಅವ್ರ ಶಕ್ತಿ, ಯಾವ ಥರ ಮಾಡ್ತಾರೋ ಅವ್ರ ಇಷ್ಟ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರಲ್ಲ, ನಾವು ಇದೇ ಥರನೇ ಮಾಡೋದು. ಇಷ್ಟ ಆದರೆ ನೋಡಿ ಖುಷಿ ಪಡಿ. ಸೊ ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.